ನಮಸ್ತೆ ಸ್ನೇಹಿತರೆ, ಇವತ್ತಿನ ಕ್ಲಾಸಲ್ಲಿ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ಬಹು ಆಯ್ಕೆಯ ಪ್ರಶ್ನೆ ಉತ್ತರ ನಾವು ಡಿಸ್ಕಷನ್ ಮಾಡ್ಕೊತ ಹೋಗೋಣ. ನೋಡಿ ಸ್ನೇಹಿತರೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ಸಂಬಂಧಪಟ್ಟಂತಹ 1998ರ ಮಾಡೆಲ್ ಕ್ವಶನ್ ಪೇಪರ್ ನಾವು ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಕ್ಯಾಟ್ ಡಿಸೈನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಐ ಆಮ್ ರಮೇಶ್ ಚವಾಣ್. ಸೊ ಹಾಗಾದರೆ ನೋಡಿ ಸ್ನೇಹಿತರೆ, 1998ರ ಮೊದಲನೇ ಪ್ರಶ್ನೆ ಹೀಗಿದೆ: ಹತ್ತಿಯ ಎಳೆಯನ್ನು ಗಿಡದ ಕೆಳಕಂಡ ಭಾಗದಿಂದ ಪಡೆಯಲಾಗುತ್ತದೆ. ನೋಡಿ ಸ್ನೇಹಿತರೆ, ಹತ್ತಿಯ ಎಳೆಯನ್ನು ಗಿಡದ ಕೆಳಗಿನ ಯಾವ ಒಂದು ಭಾಗದಿಂದ ಪಡೆಯಲಾಗುತ್ತದೆ ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಹಣ್ಣು ಅಂತೇಳಿ ಮೊದಲೇ ಆಪ್ಷನ್ಸ್ ಕೊಟ್ಟಿದ್ದಾರೆ, ಬೇರು, ಕಾಂಡ ಮತ್ತು ಅದೇ ರೀತಿ ಎಲೆ ಅಂತೇಳಿ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಹಾಗಾದರೆ ಹತ್ತಿಯ ಎಳೆಯನ್ನು ಸ್ನೇಹಿತರೆ ನಾವು ಹಣ್ಣುರಿಂದ ಪಡೆಯುತ್ತೇವೆ. ಸೊ ಹಣ್ಣು ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಎರಡನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಇರುವ ಅಂಶ ಅಂತೇಳಿ ಕೇಳಿದ್ದಾರೆ. ನೋಡಿ ಸ್ನೇಹಿತರೆ, ಗೋಬರ್ ಗ್ಯಾಸಲ್ಲಿ ಬಹುಪಾಲು ಯಾವ ಅಂಶ ಅಂದರೆ ಅಧಿಕವಾಗಿರುವಂತಹ ಅಂಶ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ. ಇಥೈಲಿನ್ ಅಂತೇಳಿ ಕೊಟ್ಟಿದ್ದಾರೆ, ಅಸಿಟಲಿನ್, ಮೀಥೇನ್ ಆ್ಯಂಡ್ ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಮೀಥೇನ್. ಗೋಬರ್ ಗ್ಯಾಸ್ನಲ್ಲಿ ಬಹುಪಾಲು ಮೀಥೇನ್ ಅಂಶ ಒಳಗೊಂಡಿರುತ್ತೆ ಸ್ನೇಹಿತರೆ. ಹಾಗಾದರೆ ಇದಕ್ಕೆ ಸರಿಯಾದ ಉತ್ತರ ಬಂದು ಮೀಥೇನ್ ಸರಿಯಾದಂತಹ ಆಯ್ಕೆಯಾಗುತ್ತೆ. ಅದೇ ರೀತಿ ಮೂರನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಅಡುಗೆ ಅನಿಲಗಳನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವ ಆ ವಸ್ತು ಯಾವುದು ಅಂತೇಳಿ ಕೇಳಿದ್ದಾರೆ. ಅಡುಗೆ ಅನಿಲಗಳನ್ನು ಸಿಲಿಂಡರ್ಗಳಲ್ಲಿ ಸರಬರಾಜು ಮಾಡಲ್ಪಡುವಂತಹ ವಸ್ತು. ಆಪ್ಷನ್ಸ್ ನೋಡೋಣ. ದ್ರಾವಣ ಅಂತೇಳಿ ಕೊಟ್ಟಿದ್ದಾರೆ, ವಾಯು, ಘನೀಕೃತ ಆ್ಯಂಡ್ ಅದೇ ರೀತಿ ಮಿಶ್ರಣ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಡಿ, ಮಿಶ್ರಣ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ಅದೇ ರೀತಿ ನಾಲ್ಕನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯದ ಪ್ರತಿ ನಿಮಿಷದ ಬಡಿತಗಳ ಗತಿ ಎಷ್ಟು ಅಂತೇಳಿ ಕೇಳಿದ್ದಾರೆ. ಒಬ್ಬ ಸಾಮಾನ್ಯ ವ್ಯಕ್ತಿಯ ಹೃದಯ ಬಡಿತ ಪ್ರತಿ ನಿಮಿಷಕ್ಕೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ 84, 96, 60 ಅದೇ ರೀತಿ 72 ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಸಾಮಾನ್ಯ ವಯಸ್ಕ ವ್ಯಕ್ತಿಯ ಹೃದಯ ಬಡಿತವು ನಮಗೆ ಪ್ರತಿ ನಿಮಿಷಕ್ಕೆ 72 ಬಾರಿ ನಮ್ಮ ಹೃದಯ ಬಡಿದುಕೊಳ್ಳುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು 72. ಅದೇ ರೀತಿ ಐದನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನೋಡಿ, ಬ್ಯಾಟರಿಗಳಲ್ಲಿ ಬಳಸಲಾಗುವ ಆಸಿಡ್ ಯಾವುದು ಅಂತೇಳಿ ಕೇಳಿದ್ದಾರೆ. ನಾವು ಬ್ಯಾಟ್ರಿ ಎಲ್ಲ ಯೂಸ್ ಮಾಡ್ತೀವಲ್ಲ, ಸೊ ಅದರಲ್ಲಿ ಬಳಸಲಾಗುವಂತಹ ಆಸಿಡ್ ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ನೈಟ್ರಿಕ್ ಆ್ಯಸಿಡ್ ಅಂತೇಳಿ ಕೊಟ್ಟಿದ್ದಾರೆ, ಅದೇ ರೀತಿ ಸಲ್ಫ್ಯೂರಿಕ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಂಡ್ ಅಸಿಟಿಕ್ ಆ್ಯಸಿಡ್ ಅಂತೇಳಿ ನಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಬ್ಯಾಟ್ರಿಗಳಲ್ಲಿ ಬಳಸಲಾಗುವಂತಹ ಒಂದು ಆ್ಯಸಿಡ್ ಬಂದು ಸ್ನೇಹಿತರೆ ಸಲ್ಫ್ಯೂರಿಕ್ ಆ್ಯಸಿಡ್. ಇದು ಸರಿಯಾದಂತಹ ಆಯ್ಕೆಯಾಗುತ್ತೆ. ಸಲ್ಫ್ಯೂರಿಕ್ ಆ್ಯಸಿಡನ್ನು ನಾವು ಬ್ಯಾಟರಿಗಳಲ್ಲಿ ಬಳಸುತ್ತೇವೆ. ಅದೇ ರೀತಿ ಆರನೇ ಪ್ರಶ್ನೆಗೆ ನೋಡಿ ಸ್ನೇಹಿತರೆ. ಇಲ್ಲಿ ಕುದುರೆ ಮಸಾಲೆ ಸೊಪ್ಪು ಅಂತೇಳಿ ಕೇಳಿದ್ದಾರೆ ಸ್ನೇಹಿತರೆ. ಹಾಗಾದರೆ ಕುದುರೆ ಮಸಾಲೆ ಸೊಪ್ಪು ಇದೊಂದು ವಿಟಮಿನ್ಗಳಿಗೆ ಸೇರಿದ ಅಥವಾ ಇದು ಬೇರು ಬೆಳೆಗೆ ಸೇರಿದೆಯಾ ಅಥವಾ ಎಲೆ ಗುಂಪಿನ ಬೆಳೆನ ಅಥವಾ ಕಾಂಡದ ಬೆಳೆನ ಅಂತೇಳಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಬಂದು ವಿಟಮಿನ್ಗಳು. ಸೊ ಕುದುರೆ ಮಸಾಲೆ ಸೊಪ್ಪು ಇವು ವಿಟಮಿನ್ಗೆ ಸರಿಯಾದಂತಹ ಉತ್ತರವಾಗುತ್ತೆ. ಅದೇ ರೀತಿ ಏಳನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಫೋಟೋಸಿಂಥೆಸಿಸ್ ಬೆಳಕಿನ ಪ್ರಭಾವ ಆಗಲು ಸೂಕ್ತವಾಗುವಂತಹ ಬೆಳಕು ಯಾವುದು ಅಂತೇಳಿ ಕೇಳಿದ್ದಾರೆ. ರೈಟ್, ಫೋಟೋಸಿಂಥೆಸಿಸ್ಗೆ ಒಂದು ಸೂಕ್ತವಾಗುವಂತಹ ಬೆಳಕು ಯಾವುದು ಅಂತೇಳಿ. ಸೊ ಆಪ್ಷನ್ಸ್ ಸೂರ್ಯನ ಬೆಳಕು ಅಥವಾ ನಕ್ಷತ್ರದ ಬೆಳಕು, ಚಂದ್ರನ ಬೆಳಕು ಆ್ಯಂಡ್ ಕೊನೆಯದಾಗಿ ದೀಪದ ಬೆಳಕು ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಸೂರ್ಯನ ಬೆಳಕು. ಫೋಟೋಸಿಂಥೆಸಿಸ್ ಅಥವಾ ಬೆಳಕಿನ ಪ್ರಭಾವಕ್ಕೆ ಆಗುವಂಥ ಒಂದು ಸೂಕ್ತವಾಗುವಂತಹ ಬೆಳಕು ಸ್ನೇಹಿತರೆ. ಸೊ ಸೂರ್ಯನ ಬೆಳಕು ಸರಿಯಾದಂತಹ ಆಯ್ಕೆಯಾಗುತ್ತೆ. ಸೊ ಅದೇ ರೀತಿ ಎಂಟನೇ ಪ್ರಶ್ನೆ. ನೋಡಿ, ಯಾವುದೇ ವಸ್ತುವಿನ ಭಾರ, ರೈಟ್, ನಮ್ಮ ಭೂಮಿಯ ಮೇಲೆ ಸೊ ಯಾವುದೇ ವಸ್ತುವಿನ ಭಾರ ಹೇಗಿರುತ್ತೆ ಅಂತೇಳಿ ನೋಡೋಣ ಸ್ನೇಹಿತರೆ. ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತೆ. ಮೊದಲನೇ ಆಪ್ಷನ್ಸ್ ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತೆ ಅಥವಾ ಬೆಟ್ಟಗಳ ಮೇಲೆ ಸಮತಲ ಪ್ರದೇಶಗಳಿಗಿಂತ ಹೆಚ್ಚಾಗಿರುತ್ತೆ. ರೈಟ್, ಆಪ್ಷನ್ಸ್ ಬಿ ಬಂದು ಬೆಟ್ಟಗಳ ಮೇಲೆ ಸಮತಲ ಪ್ರದೇಶಗಳಿಗಿಂತ ಹೆಚ್ಚಾಗಿರುತ್ತೆ. ಆಪ್ಷನ್ ಸಿ ಬಂದು ಭೂಮಿಯ ಎಲ್ಲೆಡೆ ಒಂದೇ ಆಗಿರುತ್ತದೆ ಆ್ಯಂಡ್ ಕೊನೆಯದಾಗಿ ಭೂಮಧ್ಯ ರೇಖೆಯ ಬಳಿ ಹೆಚ್ಚಾಗಿರುತ್ತೆ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಧ್ರುವ ಮತ್ತು ಮೇರುಗಳಲ್ಲಿ ಹೆಚ್ಚಾಗಿರುತ್ತೆ. ಇದು ಸರಿಯಾದಂತಹ ಉತ್ತರ. ಅದೇ ರೀತಿ 9ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನು ನೀಡಬಹುದು. ರೈಟ್, ಸೊ ಕ್ರೀಡಾಪಟುಗಳಿಗೆ ದಿಢೀರನಾಗಿ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಏನು ನೀಡಬಹುದು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್
ಕಿತ್ತಾಳೆ, ಅದೇ ರೀತಿ ನೀಲಿ, ಹಸಿರು, ಹಳದಿ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂಥ ಉತ್ತರ ಬಂದು ಕಿತ್ತಾಳೆ. ರೈಟ್, ದಿಢೀರ್ ಚೈತನ್ಯ ತುಂಬಲು ಕ್ರೀಡಾಪಟುಗಳಿಗೆ ಕಿತ್ತಾಳೆಯನ್ನು ನೀಡಬೇಕು. ರೈಟ್, ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ 10ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ವಾಯುಮಾನದ ಒತ್ತಡವನ್ನು ಅಳೆಯುವ ಉಪಕರಣ ಯಾವುದಂತೇಳಿ ಕೇಳಿದ್ದಾರೆ. ರೈಟ್, ವಾಯುಮಾನದ ಒತ್ತಡವನ್ನು ಅಳೆಯುವ ಉಪಕರಣದ ವಸ್ತು ಯಾವುದಂತೇಳಿ 10ನೇ ಪ್ರಶ್ನೆ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಅಲ್ಟಿಮೀಟರ್ ಅಂತೇಳಿ ಕೊಟ್ಟಿದ್ದಾರೆ, ಅದೇ ರೀತಿ ಹೈಗ್ರಾಮೀಟರ್, ಹೈಡ್ರಾಮೀಟರ್, ಅದೇ ರೀತಿ ಬಾರೋಮೀಟರ್. ಸೊ ಬಾರೋಮೀಟರ್ ಇದಕ್ಕೆ ಸರಿಯಾದಂತಹ ಉತ್ತರವಾಗುತ್ತೆ. ವಾಯುಮಾನದ ಒತ್ತಡವನ್ನು ಅಳೆಯಲು ಬಾರೋಮೀಟರ್ ನಾವು ಬಳಕೆ ಮಾಡುತ್ತೇವೆ. ಸೊ ಅದೇ ರೀತಿ 11ನೇ ಪ್ರಶ್ನೆ ಕೂಡ ಸ್ನೇಹಿತರೆ. ನೋಡಿ, ದ್ರಾವಣಗಳಲ್ಲಿ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಇರುವಂತಹ ವಸ್ತು ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ನೀರು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಅದೇ ರೀತಿ 12ನೇ ಪ್ರಶ್ನೆ ಕೂಡ ಸ್ನೇಹಿತರೆ. ನೋಡಿ, ಬ್ಯಾಕ್ಟೀರಿಯಾಗಳಿಗೆ ಸೋಂಕು ತರುವಂತಹ ನಂಜು ಯಾವುದು ಅಂತೇಳಿ ಕೇಳಿದ್ದಾರೆ. ಸೊ ಆಪ್ಷನ್ಸ್ ನೋಡೋಣ ಸ್ನೇಹಿತರೆ. ಜೆಂಡಾ ಅಂತೇಳಿ ಕೊಟ್ಟಿದ್ದಾರೆ, ಆ್ಯಂಡ್ ಚಾಲ್ಕೋಪೆನ್ ಸೋಂಕು, ಅದೇ ರೀತಿ ಮರಗಳಿಂದ ಬರುವ ಸೋಂಕು. ಸೊ ಇದಕ್ಕೆ ಸರಿಯಾದಂಥ ಚಾಲ್ಕೋಪೆನ್ ಸರಿಯಾದಂತಹ ಉತ್ತರವಾಗುತ್ತೆ. ಅದೇ ರೀತಿ 13ನೇ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ನೋಡಿ, ಬ್ಯಾಕ್ಟೀರಿಯಾಗಳಲ್ಲಿರುವಂತಹ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ರೈಟ್, ಬ್ಯಾಕ್ಟೀರಿಯಾಗಳಲ್ಲಿರುವಂತಹ ಕ್ರೋಮೋಸೋಮ್ಗಳ ಸಂಖ್ಯೆ. ಸೊ ಆಪ್ಷನ್ಸ್ 2, ಆಪ್ಷನ್ಸ್ ಬಿ 1, ಆಪ್ಷನ್ ಸಿ 4, ಆ್ಯಂಡ್ ಜೀವರಾಶಿಗಳಿಗೆ ಅನುಗುಣವಾಗಿ ಅಂತೇಳಿ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ಸ್ ಬಿ. ಸೊ ಬ್ಯಾಕ್ಟೀರಿಯಾಗಳಲ್ಲಿರುವಂತಹ ಕ್ರೋಮೋಸೋಮ್ಗಳ ಸಂಖ್ಯೆ ಬಂದು 1 ಸರಿಯಾದಂತಹ ಉತ್ತರವಾಗುತ್ತೆ. ಅದೇ ರೀತಿ 14ನೇ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ನೋಡಿ, ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಿರಲು ಕಾರಣ ಅಂತೇಳಿ ಕೇಳಿದ್ದಾರೆ. ಬೆಟ್ಟ ಹತ್ತುತ್ತಿರುವಂತಹ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಿರಲು ಇದಕ್ಕೆ ಕಾರಣ ಏನಂತೇಳಿ. ಸೊ ನೋಡಿ ಸ್ನೇಹಿತರೆ, ಅವನು ಇದಕ್ಕೆ 4 ಆಪ್ಷನ್ಸ್ ಕೊಟ್ಟಿದ್ದಾನೆ. ಸೊ ಆಯಾಸವನ್ನು ಕಡಿಮೆ ಮಾಡಲು, ಅಥವಾ ಬೀಳುವುದನ್ನು ತಡೆಯಲು, ಆ್ಯಂಡ್ ವೇಗವನ್ನು ಹೆಚ್ಚಿಸಲು, ಕೊನೆಯದಾಗಿ ಸಮತೋಲನವನ್ನು ಕಾಪಾಡಿಕೊಳ್ಳಲು. ಸೊ ಇದಕ್ಕೆ ಸರಿಯಾದ ಉತ್ತರ ಬಂದು ಸಮತೋಲನವನ್ನು ಕಾಪಾಡಿಕೊಳ್ಳಲು ಇದು ಸರಿಯಾದಂತಹ ಆಯ್ಕೆ. ಸೊ ಅದೇ ರೀತಿ ಇವತ್ತಿನ ಕೊನೆಯ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ. ಭೂಮಿಗೆ ಬರುತ್ತಿರುವ ಸೂರ್ಯನ ಬೆಳಕಿನ ಹೊರಸೂಸುವಿಕೆಯು ವೈಜ್ಞಾನಿಕ ವಿವರ ಏನಂತೇಳಿ ಕೇಳಿದ್ದಾರೆ. ರೈಟ್, ಇದನ್ನು ತುಂಬ ಡಿಸ್ಕಷನ್ ಮಾಡಿದ್ದೀನಿ. ಸೊ ಆಪ್ಷನ್ಸ್ ವಕ್ರೀಕರಣ, ಅದೇ ರೀತಿ ಬಿಸಿಲಿಗೆ ಒಡ್ಡುವುದು, ವಿಕಿರಣ, ಆ್ಯಂಡ್ ಪ್ರತಿಬಿಂಬ. ಇದಕ್ಕೆ ವಿಕಿರಣ ಇದು ಸರಿಯಾದಂತಹ ಉತ್ತರವಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಸೆಷನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ PSI 2000 ಕ್ವಶನ್ ಪೇಪರ್ ನಾನು ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತೀನಿ. ಸೊ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಎವ್ರಿವನ್.